ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲಿನರಿ. ಇವತ್ತು ನಾವು ಶುಕ್ರವಾರದ ಪೂಜೆಗೆ ನೈವೇದ್ಯಕ್ಕೆ ಪ್ರಸಾದ ಹೇಗೆ ಮಾಡೋದು, 2 ಥರ ಪ್ರಸಾದ, ಲಕ್ಷ್ಮಿಗೆ ಪ್ರಿಯವಾದ ಹಾಲು, ಸಕ್ಕರೆ, ತುಪ್ಪ ಈ ಮೂರನ್ನೇ ಉಪಯೋಗಿಸ್ಕೊಂಡು 2 ಥರ ಪ್ರಸಾದಗಳನ್ನ ನೈವೇದ್ಯ ಮಾಡ್ಬೋದು. ಈಗ ಮೊದಲನೇದು ನಾವು ಸಕ್ಕರೆ, ತುಪ್ಪ, ಹಾಲನ್ನು ಹಾಕಿ ರವೆ ಸಜ್ಜಿಗೆಯನ್ನು ಮಾಡೋಣ. ಇದಕ್ಕೆ ಫಸ್ಟ್ ನಾವು ಕಾದ ಪಾತ್ರೆಗೆ 1 ಟೇಬಲ್ ಸ್ಪೂನು ತುಪ್ಪನ ಹಾಕಿ ಗೋಡಂಬಿನ ಫಸ್ಟು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಗೋಡಂಬಿ ಒಂದು ಅರ್ಧ ಹುರಿದಾದ್ಮೇಲೆ ದ್ರಾಕ್ಷಿನ ಹಾಕ್ಕೋಬೇಕು. ನಾನು ಇವತ್ತು 1 ಲೋಟ ಚಿರೋಟಿ ರವೆಗೆ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೋಬೋದು. ನಾನೀಗ 1 ಲೋಟ ಚಿರೋಟಿ ರವೆನ ಈ ತುಪ್ಪದಲ್ಲೇ ಹುರ್ಕೊಳ್ತಾ ಇದ್ದೀನಿ. ಈಗಾಗಲೇ ತುಪ್ಪ ಕಾದಿರುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಚಿರೋಟಿ ರವೆನ ಹುರ್ಕೋಬೇಕು. ಕೈ ಆಡ್ತಾನೆ ಇರಬೇಕು, ಎಲ್ಲೂ ಸಿಗಬಾರ್ದು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿದ್ರೆ ಒಳ್ಳೆಯದು. ಆಮೇಲೆ ಈ ಕಡೆ ಒಂದು ಪಾತ್ರೆಯಲ್ಲಿ ನಾವು ಅದನ್ನು ಆಫ್ ಮಾಡಿಬಿಡಬೇಕು. ರವೆ ಹುರಿದು ಆಫ್ ಮಾಡಿ ಇನ್ನೊಂದು ಪಾತ್ರೆಯಲ್ಲಿ ನಾವು 1 ಲೋಟ ಹಾಲು, 1 ಲೋಟ ಸಕ್ಕರೆ ಮತ್ತು 1 ಬಾಳೆಹಣ್ಣು ಸಣ್ಣಗೆ ಹೆಚ್ಚಿ ಹಾಕ್ಕೋಬೇಕು. ಈಗ ನಾನು 1 ಲೋಟ ಚಿರೋಟಿ ರವೆ ತೊಗೊಂಡ್ರೆ ಅದಕ್ಕೆ 1 ಲೋಟ ಹಾಲು, 1 ಲೋಟ ಸಕ್ಕರೆ ಮತ್ತು ತುಪ್ಪ ಒಂದು ಅರ್ಧ ಲೋಟದಷ್ಟು ಹಿಡಿಯುತ್ತೆ. ಸೊ ಈಗ ನಾನು ಬಾಳೆಹಣ್ಣು 4 ಪೀಸಾಗಿ ಕಟ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೊಂಡು ಈ ಹಾಲೊಳಗೆ ಹಾಕಿ ಇದನ್ನು ನಾವು ಕುದಿಸ್ಕೋಬೇಕು. ಅಂದರೆ ಹಾಲು, ಸಕ್ಕರೆ, ತುಪ್ಪ ಎಲ್ಲ ಕರಗೋ ಅಷ್ಟು ನಾವು ಮಾಡ್ಕೋಬೇಕು. ಈಗ ನಾವಲ್ಲಿ ರವೆ ಹುರಿದಿಟ್ಕೊಂಡಿದ್ದೀವಿ, ದ್ರಾಕ್ಷಿ ಗೋಡಂಬಿ ಜೊತೆ ರವೆ ಹುರಿದು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದರಲ್ಲಿ ಆಲ್ರೆಡಿ ತುಪ್ಪ ಇದೆ. ಸೊ ಈಗ ನಾವು ಕುದಿಸಿರೋ ಅಂಥ ಹಾಲು, ಸಕ್ಕರೆನ ಮತ್ತು ಬಾಳೆಹಣ್ಣಿಂದು ಮಿಶ್ರಣ ಏನಿರುತ್ತಲ್ಲ ಅದನ್ನು ಇದಕ್ಕೆ ಸ್ವಲ್ಪನೇ ಹಾಕ್ತಾ ಬರಬೇಕು. ರವೆ ಚೆನ್ನಾಗಿ ತುಪ್ಪದಲ್ಲಿ ಹುರಿದಿರೋದ್ರಿಂದ ಗಂಟು ಬೀಳೋದಿಲ್ಲ. ಕೈಯಾಡ್ತಾ ಈ ಹಾಲು, ಸಕ್ಕರೆ ಮತ್ತು ಬಾಳೆಹಣ್ಣಿಂದ ಏನು ಮಿಕ್ಸ್ ಇರುತ್ತಲ್ಲ ಅದನ್ನು ಹಾಕ್ತಾ ಬರಬೇಕು. ಸೊ ದಟ್ ನಮ್ಮದು ರವೆ, ಚಿರೋಟಿ ರವೆ ಎಲ್ಲೂ ಗಂಟಾಗೋದಿಲ್ಲ. ತುಪ್ಪ ನೀವು ಎಷ್ಟು ಹಾಕ್ತಿರೋ ಅಷ್ಟು ಒಳ್ಳೆಯದು, ಗಂಟಾಗೋದಿಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ರವೆ 1 ಲೋಟ ಚಿರೋಟಿ ರವೆಗೆ 1 ಲೋಟ ಹಾಲು, 1 ಲೋಟ ಸಕ್ಕರೆ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ತುಪ್ಪ ಅರ್ಧ ಲೋಟದಷ್ಟು ತುಪ್ಪ ಹಾಕ್ಕೊಂಡಿದ್ದೀವಿ. ಬಾಳೆಹಣ್ಣು 1 ಬಾಳೆಹಣ್ಣು ಹಿಡಿಸುತ್ತೆ, 1 ಬಾಳೆಹಣ್ಣು ಹಾಕಿ ನಾವು ಪ್ರಿಪೇರ್ ಮಾಡಿದ್ದೀವಿ. ಈಗ ಇನ್ನೊಂದು ಹಾಲು, ಸಕ್ಕರೆ, ತುಪ್ಪ ಉಪಯೋಗಿಸ್ಕೊಂಡು ಏನು ಪ್ರಸಾದ ಅಂದರೆ ಸಬ್ಬಕ್ಕಿ ಪಾಯಸ. ಆಲ್ರೆಡಿ ಸಬ್ಬಕ್ಕಿನ ನಾನು 1 ಗಂಟೆ ನೆನೆಸಿಟ್ಟಿದ್ದೀನಿ. ನೈಲಾನ್ ಸಬ್ಬಕ್ಕಿನಾರ ಹಾಕೋಬೋದು, ಇಲ್ಲ ದಪ್ಪದ ಮೀಡಿಯಮ್ ಸೈಜಿನ ಬರುತ್ತಲ್ಲ ಸಬ್ಬಕ್ಕಿ, ಅದನ್ನಾರ ಹಾಕೋಬೋದು. ಅದನ್ನು 1 ಗಂಟೆ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಂಡಿದ್ರೆ ಸಾಕು. ಈಗ ಫಸ್ಟು ಪಾತ್ರೆಗೆ ನಾವು ತುಪ್ಪ ಹಾಕಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಒಂದಿಷ್ಟು ಗೋಡಂಬಿ, ಅದು ಒಂದು ಸ್ವಲ್ಪ ಹುರಿದಾದ ಮೇಲೆ ದ್ರಾಕ್ಷಿ ಹಾಕ್ಕೋಬೇಕು. ದ್ರಾಕ್ಷಿ ಇನ್ನೇನು ಹುರಿದು ದಪ್ಪಗಾಗ್ತಾ ಇದೆ ಅನ್ನೋ ಟೈಮಲ್ಲಿ ನೋಡಿ ಈ ಥರ ದ್ರಾಕ್ಷಿ ಈಗ ದಪ್ಪಗಾಗ್ತಾ ಇದೆ. ಈ ಟೈಮಲ್ಲಿ ನಾವು ಸಬ್ಬಕ್ಕಿ ಏನು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ನಾನೀಗ 1 ಕಪ್ಪಷ್ಟು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಈ ಥರ ಹಾಕಿ ಹುರ್ಕೋಬೇಕು. ಯಾಕೆ ತುಪ್ಪದಲ್ಲಿ ಸಬ್ಬಕ್ಕಿನ ಹುರ್ಕೋಬೇಕು ಅಂತಂದರೆ ಅಂಟಾಗೋದಿಲ್ಲ. ಅದರಲ್ಲಿ ಸ್ಟಾರ್ಚ್ ಇರುತ್ತಲ್ವ, ನಾವು ನೆನೆಸುವಾಗಲೇ 2 ಸತಿ ನೀರು ಹಾಕಿ ಸಬ್ಬಕ್ಕಿನ ಚೆನ್ನಾಗಿ ತೊಳೆದು ಆಮೇಲೆ ನೀರು ಹಾಕಿ ನೆನೆಸಿಟ್ಕೊಂಡಿರ್ತೀವಿ. ಸೊ ಈಗ ನೆನೆಸಿರೋ ಸಬ್ಬಕ್ಕಿನ ಇನ್ನೂ ಸ್ವಲ್ಪ ತುಪ್ಪದಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಆವಾಗ ಅದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೋಗುತ್ತೆ. ಆವಾಗ ತುಂಬ ಅಂಟು ಥರ ಬರೋದಿಲ್ಲ ಸಬ್ಬಕ್ಕಿ, ಮತ್ತು ಚೆನ್ನಾಗಿ ಬೇಯುತ್ತೆ. ಈಗ ನಾನು ಇದಕ್ಕೆ 1 ಲೋಟದಷ್ಟು ಬಿಸಿ ನೀರು, ಆಲ್ರೆಡಿ ಬಿಸಿ ಮಾಡ್ಕೊಂಡಿರೋಂಥ ನೀರು, ಕುದೀತಾ ಇರೋ ನೀರನ್ನ ಹಾಕಿದ್ರೆ ಬೇಗ ಸಬ್ಬಕ್ಕಿ ಬೇಯುತ್ತೆ. ಸೊ ಬೇಯ್ತಾ ಇರೋ ಟೈಮಲ್ಲಿ ಚೆನ್ನಾಗಿ ಹಿಂಗೆ ಕೈಯಾಡ್ತಾ ಇರಬೇಕು. ಸಬ್ಬಕ್ಕಿ ಚೆನ್ನಾಗಿ ಬೇಯ್ತಾ ಇರುತ್ತೆ. ನೋಡಿ ಈ ಥರ ಹರಳ್ಕೊಂಡಿದೆ, ಚೆನ್ನಾಗಿ ಹುರಿದಿರ್ತೀವಿ ತುಪ್ಪದಲ್ಲಿ. ಈಗ ಸಬ್ಬಕ್ಕಿ ಬೆಂದು ಇಷ್ಟು ದಪ್ಪ ಆಗ್ತಾಯಿದೆ. ನಾನಿಲ್ಲಿ ಮೀಡಿಯಮ್ ಸಬ್ಬಕ್ಕಿನ ತೊಗೊಂಡಿದ್ದೀನಿ, ಅಂದರೆ ಸಾಬುದನ್ನು ತೊಗೊಂಡಿದ್ದೀನಿ. ಈಗ 1 ಲೋಟ ನೀರು ಹಾಕಿದ್ದೀನಿ. ಈಗ 1 ಲೋಟ ಅಥವಾ 1 ಬೌಲಷ್ಟು ಹಾಲನ್ನು ಹಾಕ್ತಾಯಿದ್ದೀವಿ. ದೇವ್ರ ನೈವೇದ್ಯಕ್ಕೆ ನಾವು ಹಾಲು, ಸಕ್ಕರೆ, ತುಪ್ಪ ಒಳ್ಳೆಯದು, ತುಂಬ ಒಳ್ಳೆಯದು. ಲಕ್ಷ್ಮಿಗೆ ಪ್ರಿಯವಾದದ್ದು ಹಾಲು, ಸಕ್ಕರೆ, ತುಪ್ಪ. ಹಾಗಾಗಿ ಇದು 2 ಸ್ವೀಟನ್ನು ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ. ಈಗ ಅದನ್ನು ಹಾಕಿ ಕುದಿಸ್ಬೇಕು. ಆಲ್ರೆಡಿ ಮುಕ್ಕಾಲು ಬೆಂದಿದೆ ಸಬ್ಬಕ್ಕಿ, ಮತ್ತು ಹಾಲಲ್ಲಿ ಇನ್ನೂ ಸ್ವಲ್ಪ ಬೇಯಿಸಬೇಕು. ಚೆನ್ನಾಗಿ ಬೆಂದರೆ ಅರಳುತ್ತೆ ಚೆನ್ನಾಗಿ. ಯಾಕೆ ನಾವು ಇಷ್ಟು ತೆಳ್ಳಗೆ 1 ಲೋಟ ನೀರು, 1 ಲೋಟ ಹಾಲು ಅಂದರೆ ಸಬ್ಬಕ್ಕಿ ನೆಂದು ಪಾಯಸ ಆಮೇಲೆ ಗಟ್ಟಿಯಾಗ್ಬೋದು. ಅದಕ್ಕೆ ಈಗ ಒಂದು ಸ್ವಲ್ಪ ಇಷ್ಟು ಈ ಲೆವೆಲಿಗೆ ಹಾಕ್ಕೋಬೇಕು. ಮುಕ್ಕಾಲು ಭಾಗ ಸಬ್ಬಕ್ಕಿ ಬೆಂದ ಮೇಲೆ ಸೊ ಸಕ್ಕರೆನ ಹಾಕ್ಕೋಬೇಕು. ನಾನು 1 ಕಪ್ ಸಬ್ಬಕ್ಕಿಗೆ 1 ಕಪ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಸಬ್ಬಕ್ಕಿ ಬೆಂದ ಮೇಲೆ ಸಕ್ಕರೆ ಹಾಕ್ಕೋಬೇಕು. ಹಾಕಿ ಮತ್ತೆ ಒಂದು ಸತಿ ಕೈ ಆಡಬೇಕು. ಸಕ್ಕರೆ ಪೂರ್ತಿ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋಬೇಕು. ಕೇಸರಿ ದಳನ ನೀವು ಈ ಟೈಮಲ್ಲೇ ಹಾಕ್ಕೋಬೋದು, ಇಲ್ಲ ಲಾಸ್ಟಲ್ಲಾರ ಹಾಕ್ಕೋಬೋದು. ಕಲರ್ ಬೇಡ ಅಂದವರು ಹಾಕ್ಕೊಳ್ಳದೇ ಇದ್ದರೂ ಸ್ಕಿಪ್ ಮಾಡ್ಬೋದು. ಈಗ ನಮ್ಮ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ.
ಹಾಲು ಸಕ್ಕರೆ ತುಪ್ಪ ಉಪಯೋಗಿಸಿ ಮಾಡಿರೋಂಥ ಸಬ್ಬಕ್ಕಿ ಪಾಯಸ, ಬಿಸಿ ಬಿಸಿಯಾದ ಸಬ್ಬಕ್ಕಿ ಪಾಯಸ ನೈವೇದ್ಯಕ್ಕೆ ರೆಡಿಯಾಗಿದೆ. ಇದಕ್ಕೆ ನೀವು ಬೇಕಂದರೆ ಕೇಸರಿ ದಳ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ಪು ಮಾಡ್ಕೋಬೋದು. ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಸಬ್ಬಕ್ಕಿ ಪಾಯಸ ಮತ್ತು ರವೆ ಸಜ್ಜಿಗೆ, ಬಾಳೆಹಣ್ಣು ಹಾಕಿ ಮಾಡಿರೋಂಥ ರವೆ ಸಜ್ಜಿಗೆ 2 ರೆಡಿ ಇದೆ. ಇದನ್ನು ಶುಕ್ರವಾರದ ಪೂಜೆ, ಲಕ್ಷ್ಮೀ ಪೂಜೆಗಾದರೂ ಮಾಡ್ಬೋದು, ಇಲ್ಲ ಸಂಜೆ ಹೊತ್ತು ಲಕ್ಷ್ಮಿಗೆ ದೀಪ ಹಚ್ಚೋ ಟೈಮಲ್ಲಿ 2 ಪ್ರಸಾದಗಳನ್ನ ಮಾಡಿ ನೈವೇದ್ಯ ಮಾಡ್ಬೋದು. ಇದಿಷ್ಟು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.